ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇನ್ನೂ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ಸಂಡೇ ಮಾರ್ನಿಂಗ್. ನಾನಿಲ್ಲಿ ಬೆಳಗ್ಗೆ ಕುಡಿಲಿಕ್ಕೆ ಅಂತ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೇನೆ. ನೀರಿಗೆ ಸ್ವಲ್ಪ ಓಂಕಾಳು, ಸೋಂಪು ಹಾಗೆಯೇ ಒಣಶುಂಠಿ ಹಾಕಿ ಕುದಿಸ್ಕೋಬೇಕು. ನಂತರ ಅರಿಶಿಣ ಹಾಕಿ ಅದನ್ನು ಸೋಸ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮಗೆ ಯಾವುದೇ ರೀತಿ ಫ್ಯಾಟ್ ಏನಾದರೂ ಇದ್ದರೆ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೀಗೆ ನಾನು ಪ್ರತಿದಿನ ಖಾಲಿ ಹೊಟ್ಟೆಗೆ ಯಾವುದಾದ್ರೂ ಒಂದು ಡ್ರಿಂಕ್ ಮಾಡಿಕೊಂಡು ಕುಡಿತಿರ್ತೇನೆ. ಆದರೆ ಸ್ವಲ್ಪ ದಿನದಿಂದ ನಾನು ಇದನ್ನು ಫಾಲೋ ಮಾಡ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದ್ದೇನೆ. ಸೊ ಹಾಗೆ ಅಂದ್ಕೊಂಡೆ ಇನ್ಮೇಲಾದರೂ ಸ್ಟಾರ್ಟ್ ಮಾಡಬೇಕು ಅಂತ. ಯೂಶ್ವಲಿ ನನ್ನ ಸಂಡೇ ಮಾರ್ನಿಂಗ್ ತುಂಬಾ ಲೇಸಿ ಆಗಿರುತ್ತೆ. ಸೊ ಮಕ್ಕಳಿಗೆ ಯಾವುದೇ ರೀತಿ ಸ್ಕೂಲ್ ಇರೋದಿಲ್ಲ ಅಲ್ವಾ, ಶ್ಲೋಕ ಕ್ಲಾಸ್ಗೊಂದು ಕಳಿಸ್ಬೇಕು. ಬಟ್ ಶ್ಲೋಕ ಕ್ಲಾಸ್ ಕೂಡ ಮನೆ ಹತ್ರನೇ ಇದೆ. ಹಾಗಾಗಿ ಮಕ್ಕಳು ಕೂಡ ಲೇಟಾಗಿ ಹೇಳ್ತಾರೆ, ನಾನು ಕೂಡ ಲೇಟಾಗೇ ಹೇಳ್ತೀನಿ. ನನ್ನ ಮಕ್ಕಳು ಶ್ಲೋಕ ಕ್ಲಾಸ್ಗೆ ಹೋಗ್ತಾರೆ ಅಂತ ಹೇಳಿದ್ನಲ್ವಾ. ಸೊ ನಾನು ಇತ್ತೀಚೆಗೆ ಅವರಲ್ಲಿ ಗಮನಿಸಿರೋದೇನಂತ ಹೇಳಿದರೆ, ಅವರು ತುಂಬಾ ಶ್ಲೋಕಗಳನ್ನು ಕಲ್ತಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ, ಅಲ್ಲಿ ಏನು ಅವರು ಸಂಸ್ಕಾರ ಕಲಿಸ್ತಾರೆ ಅಲ್ವಾ, ಸೊ ಅದನ್ನು ಇವರು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಫಾರ್ ಆನ್ ಎಕ್ಸಾಂಪಲ್, ಪ್ರತಿದಿನ ಸ್ಕೂಲ್ಗೆ ಹೊರಡುವಾಗ ದೊಡ್ಡವರ ಕಾಲಿಗೆ ನಮಸ್ಕಾರ ಮಾಡಿ ಸ್ಕೂಲ್ಗೆ ಹೊರಡಬೇಕು ಅಥವಾ ಹೊರಗಡೆ ಹೋಗಬೇಕು ಅಂತ ತಂದೆ ತಾಯಿಯಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ. ಹಾಗೆ ಏನು ಅನ್ನಿಸ್ತಿತ್ತು ಅಂತ ಹೇಳಿದರೆ, ಸೊ ನಾವೇ ಹೇಗೆ ಹೇಳೋದು, ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗಿ ಅಂತ ಅಲ್ವಾ. ಆದರೆ ಈ ಬಾಲ ಸಂಸ್ಕಾರ ಕೇಂದ್ರ ಏನು ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ಅಲ್ಲಿ ತುಂಬಾ ಸಂಸ್ಕಾರ ಹೇಳ್ಕೊಡ್ತಾರೆ. ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಯಾವುದೆಲ್ಲ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದನ್ನು ತುಂಬಾ ಚೆನ್ನಾಗಿ ಕಲಿಸ್ತಿದ್ದಾರೆ. ಸೊ ನಮಗಂತೂ ತುಂಬಾ ಖುಷಿಯಾಗಿದೆ. ಎಲ್ಲ ಧರ್ಮ ಹೇಳೋದು ಒಂದೇ ಅಲ್ವಾ, ಹೇಗೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕು, ಹೇಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ. ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಈ ರೀತಿಯ ಒಂದು ಎಜುಕೇಷನ್ ಅಗತ್ಯ ಇದೆ ಅನ್ನೋದು ನನ್ನ ಅನಿಸಿಕೆ. ಮಕ್ಕಳು ಈಗ ತಾನೇ ಪುಟ್ಟದಾಗಿ ಬೆಳೀತಿರೋ ಗಿಡಗಳ ಥರ. ಅವರ ಜೀವನದಲ್ಲಿ ನಾವು ತಂದೆ ತಾಯಿಯಾಗಿ ಪಾಲನೆ ಪೋಷಣೆ ಅಂತೂ ಖಂಡಿತ ಮಾಡ್ತೇವೆ. ಅದರ ಜೊತೆಗೆ ಉತ್ತಮ ಜೀವನ ಶೈಲಿ, ಉತ್ತಮ ಸಂಸ್ಕಾರವನ್ನು ಹಾಗೆಯೇ ಉತ್ತಮ ವಿಚಾರಗಳನ್ನು ಅವರ ಮನಸ್ಸಿನಲ್ಲಿ ತುಂಬ್ತಾ ಹೋದರೆ ಮುಂದೊಂದು ದಿನ ಎಲ್ಲರಿಗೂ ಹಣ್ಣು ಕೊಡುವಂತಹ, ಎಲ್ಲರಿಗೂ ನೆರಳು ಕೊಡುವಂತಹ ದೊಡ್ಡ ಮರವಾಗಬಹುದು ಅಲ್ವಾ. ನೀವು ಯಾವುದೇ ಧರ್ಮದವರಾಗಿರಲಿ, ನಿಮಗೂ ಸಣ್ಣ ಮಕ್ಕಳಿದ್ರೆ ದಯಮಾಡಿ ನೀವು ನಿಮ್ಮ ಧರ್ಮ ಸಂಸ್ಕಾರ ಕೇಂದ್ರಗಳಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಕೇಳ್ಕೊಳ್ತೇನೆ. करत्रे वसते लक्ष्मी करमध्ये सरस्वती करमूले सिता गौरी प्रवादे धनदर्शनम्. ನಾನಿಲ್ಲಿ ಮಾರ್ನಿಂಗ್ ಡ್ರಿಂಕನ್ನು ಕುಡಿದು ಸ್ವಲ್ಪ ಇಂಡೋರ್ ಪ್ಲಾಂಟ್ಸನ್ನೆಲ್ಲ ಹೊರಗಡೆ ಬಿಸಿಲಿಗೆ ಇಡ್ತಾ ಇದ್ದೇನೆ. ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬಂದರು. ಸೊ ಇವತ್ತು ಸಂಡೇ ಅಲ್ವಾ, ನೇಲ್ಸ್ ಎಲ್ಲ ಕಟ್ ಮಾಡೋಣ ಅಂಥೇಳಿ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದೆ. ಪ್ರಾಪ್ತಿಗೆ ನಾನಿಲ್ಲಿ ನೇಲ್ಸ್ ಕಟ್ ಮಾಡ್ತಾ ಇದ್ದೇನೆ. ಅಷ್ಟೊತ್ತಿಗೆ ಪೃಥ್ವಿ ಬಂದಿದ್ದಾನೆ. ಅವನಿಗೆ ಆಲ್ರೆಡಿ ಸಿಟ್ಟು ಬಂದಿದೆ. ಪೃಥ್ವಿ ಹೇಗಂದರೆ, ಅವನಿಗೆ ಚಿಕ್ಕದಿಂದಲೂ ನೇಲ್ಸ್ ಕಟ್ ಮಾಡೋದು ಅಂದರೆ ಆಗಲ್ಲ, ತುಂಬಾ ಕೋಪ ಬರುತ್ತೆ. ಸೊ ಪ್ರತಿ ಸಲ ನಾನು ನೇಲ್ಸ್ ಕಟ್ ಮಾಡ್ತೀನಿ ಅಂದಾಗ ಏನಾದರೂ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿಕೊಂಡು ಅವಾಯ್ಡ್ ಮಾಡೋಕ್ಕೆ ನೋಡ್ತಾನೆ. ಈಗಲೂ ಅದೇ ಥರ ಏನೋ ಸ್ಟೋರಿ ಹೇಳ್ತಾ ಇದ್ದಾನೆ. ಏನು ಸ್ಯಾಟರ್ಡೆ ಕಟ್ ಮಾಡಬಾರ್ದು, ಇದಿಡು ನೀನು ಸಣ್ಣ ಹುಡುಗರಿಗೆಲ್ಲ ಖುಷಿ ಮಾಡ್ತಾರೆ. ಕಡೆಗೂ ಪೃಥ್ವಿ ಇವತ್ತು ಹಸ್ಬೆಂಡ್ ಕೈಲಿ ಪೆಟ್ಟು ತಿಂದ್ಬಿಟ್ಟೆ ನೇಲ್ ಕಟ್ ಮಾಡಿಸ್ಕೊಂಡಿತ್ತು. ನಾನಿಲ್ಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಸೇಮಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದು ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೆ.
ಚಟಪಟ ಅಂದ ನಂತರ ಕರಿಬೇವು ಮತ್ತು ಹಸಿಮೆಣಸು, ಅದರ ನಂತರ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ಅದರ ನಂತರ ಸ್ವಲ್ಪ ಟೊಮೆಟೊ, ಉಪ್ಪು, ಅರಿಶಿಣ ಹಾಕೊಂಡು ಇಲ್ಲಿ ಫ್ರೈ ಮಾಡ್ತಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಾಟಿ ಕೊತ್ತಂಬರಿ ಆದರೆ ತುಂಬಾನೇ ಪರಿಮಳ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ಅದು ಫ್ರೈ ಆದ ನಂತರ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೇಕು. ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೇನೆ ನಾನು. ಹಾಗೇನೆ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಅನಿಲ್ ಶಾವಿಗೆನ ಉಪಯೋಗಿಸ್ತಾ ಇದ್ದೇನೆ. ಅನಿಲ್ ಶಾವಿಗೆ ಅವ್ರದ್ದು ಬ್ಲೂ ಕಲರ್ ಪ್ಯಾಕೆಟ್ ಆದರೆ ಅದು ಮೈದಾದಾಗಿರುತ್ತೆ, ಮತ್ತೊಂದು ಅವ್ರದ್ದು ಗ್ರೀನ್ ಕಲರ್ ಪ್ಯಾಕೆಟ್ ಅದು ಅಕ್ಕಿ ಶಾವಿಗೆ ಆಗಿರುತ್ತೆ. ಮೈದಾ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಬಟ್ ಯಾವಾಗಲಾದರೂ ಒಂದ್ಸಲ ಅಲ್ವಾ, ಸೊ ಹಾಗಾಗಿ ಮಾಡ್ತಿದ್ದೇನೆ. ಸೇಮಿಗೆಗೆ ನಾನಿಲ್ಲಿ ಯಾವುದೇ ರೀತಿ ಅಳತೆ ನೀರು ಉಪಯೋಗಿಸಿಲ್ಲ, ಅಂದಾಜಿಗೆ ಹಾಕೊಂಡಿದ್ದೇನೆ ಅಷ್ಟೇ. ಮತ್ತೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡಿದರೆ ಸೇಮಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಂತರ ಮಕ್ಕಳನ್ನ ಶ್ಲೋಕ ಕ್ಲಾಸ್ಗೆ ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಮಾರ್ಕೆಟ್ಗೆ ಬಂದಿದ್ದೇವೆ. ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮುಗಿಸಿ ಬರೋ ಅಷ್ಟರಲ್ಲಿ ಮಕ್ಕಳದು ಶ್ಲೋಕ ಕ್ಲಾಸ್ ಟೈಮ್ ಕೂಡ ಆಗಿತ್ತು. ಬರ್ತಾ ಅವ್ರನ್ನೂ ಪಿಕ್ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಶ್ಲೋಕ ಕ್ಲಾಸಿಂದ ಬಂದ ಕೂಡಲೇ ಮಕ್ಕಳು ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ. ಈಗಲೂ ಅದೇ ಆಟ ಮಾಡ್ತಾ ಇದ್ರು, ಮಮ್ಮಿ ಬೇಗ ನಮಗೆ ಟಿವಿ ಆನ್ ಮಾಡಿಕೊಡು ಅಂತ. ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಈಗ ಪ್ರಾಪ್ತಿ ಬರ್ಡೇ ಅಂತೇಳಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೇನೆ. ಅದೆಲ್ಲ ಏನು ತಂದಿದ್ದೇನೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸ್ವಲ್ಪ ಬಲೂನ್ಸ್ ತಗೊಂಡು ಬಂದಿದ್ದೇನೆ, ಮತ್ತು ಸ್ವಲ್ಪ ಬ್ಯಾಕ್ಗ್ರೌಂಡ್. ಇದು ಹೊಸ ಟೈಪ್ ಕ್ಯಾಂಡಲ್ಸ್ ಅಂತೆ, ಕ್ರ್ಯಾಕರ್ಸ್. ಅದು ಯಾವ ಟೈಪ್ ಇದೆ ಅಂತ ಗೊತ್ತಿಲ್ಲ, ಈ ಸಲ ಟ್ರೈ ಮಾಡಬೇಕು. ಮತ್ತೆ ಮಕ್ಕಳು ಸ್ವಲ್ಪ ಕ್ರೇಯಾನ್ಸ್ ಬೇಕಿದೆ ಅಂತ ಹೇಳಿ ಕ್ರೇಯಾನ್ಸ್ ತಗೊಂಡ್ಬಂದೇನೆ, ಡಬಲ್ ಸೈಡ್ ಗಮ್ ಟೇಪ್. ಬರ್ಡೇಗೆ ಅಂತ ಡ್ರೆಸ್ ತಗೊಂಡು ಬಂದ್ವಿ, ಬರ್ಡೇ ಡ್ರೆಸ್. ಓಪನ್ ಮಾಡಿ ನೋಡೋಣ. ಈ ತರ ಬರುತ್ತಿದ್ದು. ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು, ಬಟ್ ಇದು ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇದರೊಳಗೆ ಶರಾರ ಪ್ಯಾಂಟ್ ಟೈಪ್ ಬರುತ್ತೆ. ಹಾಗೆ ಇದಕ್ಕೊಂದು ಶಾಲ್ ಕೊಟ್ಟಿದ್ದಾರೆ. ನೋಡ್ಬೇಕು ಅವಳಿಗೆ ಸೈಜ್ ಹೇಗಾಗುತ್ತೆ ಅಂತ ಹೇಳಿ, ಇಲ್ಲ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಾಗ್ತದೆ. ಸ್ವಲ್ಪ ಸಿಂಪಲ್ ಆಗೇನೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡ್ಬೇಕಂತ ಅನ್ಕೊಂಡ್ವಿ, ನೋಡ್ಬೇಕು ಹೇಗೆ ಬರುತ್ತೆ. ಹಾಗಾಗಿ ತುಂಬಾ ಜನರೇನು ಕರೆಯಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅನ್ನೇ ಕರೆಯೋದು. ಸೊ ಇಲ್ಲಿ ಹತ್ರದಲ್ಲೇ ಇದ್ದಾರೆ ರಿಲೇಷನ್ ಎಲ್ಲ, ಅವ್ರನ್ನ ಕರೆದು ಸ್ವಲ್ಪ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೆಲ್ಲ. ಹಾಗೆ ಸ್ವಲ್ಪ ಪಪ್ಪಾಯ ತಗೊಂಡು ಬಂದಿದ್ದೇನೆ. ಇದು ವಾಟರ್ ಮೆಲನ್, ಇನ್ನೆರಡು ವಾಟರ್ ಮೆಲನ್ ಇತ್ತು, ಕಟ್ ಮಾಡಿ ಆಲ್ರೆಡಿ ಕೊಂಡೋದ್ರು. ಪೈನಾಪಲ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದೆ. ಮಾರ್ಕೆಟ್ ಫುಲ್ಲು ರಶ್ ಇತ್ತು, ಸಂಡೇ ಬೆಳಿಗ್ಗೆ ಎಲ್ಲ ತುಂಬಾ ರಶ್ ಇರುತ್ತೆ ಮಾರ್ಕೆಟ್. ತುಂಬಾ ಟೊಮೆಟೊ ತಗೊಂಡು ಬಂದಿದ್ದೇನೆ, ಬೇಕಾಗುತ್ತಲ್ವಾ ಅಂತೇಳಿ. ಸೊ ಇಲ್ಲದ್ರೆ ಇದು ನಾಟಿ ಟೊಮೆಟೊ, ಯೂಶಲಿ ಇಲ್ಲಿ ನಾಟಿ ಟೊಮೆಟೊ ಕಡಿಮೆ ಸಿಗೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡು ಬಂದಿದ್ದೇನೆ ನಾಟಿ ಟೊಮೆಟೊ. ಹಾಗೆ ಸ್ವಲ್ಪ ತರಕಾರಿ ಇದೆ ಆಲ್ರೆಡಿ ಮನೆಯಲ್ಲಿ, ಹಾಗೆ ಇನ್ನೊಂದು ಸ್ವಲ್ಪ ತಗೊಂಡು ಬಂದ್ವಿ. ಸೊ ಇಷ್ಟಾಗಿತ್ತು ಇವತ್ತಿನ ನಮ್ಮ ಪರ್ಚೇಸ್. ನಂತರ ನಾವಿಲ್ಲಿ ಗರುಡಿ ಟೆಂಪಲ್ಗೆ ಬಂದಿದ್ದೇವೆ. ಇವತ್ತು ದೇವಸ್ಥಾನದಲ್ಲಿ ಉರುಳು ಸೇವೆ ಮತ್ತೆ ವಿಶೇಷ ಪೂಜೆ ಎಲ್ಲ ಇತ್ತು. ಸೊ ನಾವಿಲ್ಲಿ ಪ್ರಸಾದ ತಗೊಳ್ತಾ ಇದ್ದೇವೆ. ಅಲ್ಲಿಗೆ ನಮ್ಮ ಅತ್ತಿಗೆ ಮತ್ತು ಅತ್ತಿಗೆ ಮಕ್ಕಳು ಕೂಡ ಬಂದಿದ್ರು. ಹಾಗಾಗಿ ವಾಪಸ್ ಬರ್ತಾ ನನ್ನ ಮಕ್ಕಳು ಅವ್ರ ಮನೆಗೆ ಹೋಗ್ತೀವಿ ಅಂತ ಆಟ ಮಾಡಿ ಅಲ್ಲಿ ಹೋಗಿದ್ದಾರೆ. ಹಾಗೆ ನಾನಿಲ್ಲಿ ಇವತ್ತು ನಮ್ಮ ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಯೂಶುವಲಿ ತಿಂಗಳಿಗೆ ಒಂದ್ಸಲ ನಾನು ಫ್ರಿಜ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತೇನೆ, ಆದರೆ ಈ ಸಲ ಆಲ್ಮೋಸ್ಟ್ 2 ಮಂತ್ಸೇ ಆಗೋಗಿತ್ತು. ಬೈ ದಿ ಸೈಡ್ ನಾನು ವಾಷಿಂಗ್ ಮಿಷಿನ್ಗೆ ಕೂಡ ಬಟ್ಟೆ ಹಾಕಿದ್ದೇನೆ. ಸೊ ಎರಡು ಕೆಲಸ ಒಟ್ಟಿಗೆ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು. ನಮ್ಮದು ಆಟೋಮೆಟಿಕ್ ಅಲ್ಲ, ಸೆಮಿ ಆಟೋಮೆಟಿಕ್. ನಾವು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡೋ ಟೈಮಲ್ಲಿ ಕೆಲವರ ಹತ್ರ ಒಪಿನಿಯನ್ ಕೇಳಿದ್ವಿ. ಸೊ ನಮಗೆ ಅವರೆಲ್ಲರೂ ಸಜೆಸ್ಟ್ ಮಾಡಿದ ಪ್ರಕಾರ ಆಟೋಮೆಟಿಕ್ಗಿಂತ ಸೆಮಿ ಆಟೋಮೆಟಿಕ್ಕೇ ಬೆಟರ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ 9 ಇಯರ್ಸ್ ಆದರೂ ನಮಗೆ ವಾಷಿಂಗ್ ಮಿಷಿನ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಸೊ ಫ್ರಿಜ್ ಈಗ ಕ್ಲೀನ್ ಆಗಿದೆ, ಎಲ್ಲ ತರಕಾರಿಗಳನ್ನ ಜೋಡಿಸ್ಕೊಳ್ತಾ ಇದ್ದೇನೆ. ನಂತರ ಫ್ರೀಸರ್ ಕೂಡ ಕ್ಲೀನ್ ಮಾಡಬೇಕು.
ಅಂತೂ ನಂದು ಫ್ರಿಜ್ ಕ್ಲೀನಿಂಗ್ ಇವತ್ತು ಹೋಯಿತು. ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆನ ಹಸ್ಬೆಂಡ್ ನಂಗೆ ಡ್ರೈ ಮಾಡಿ ಕೊಟ್ರು. ಮಕ್ಕಳು ಅತ್ತಿಗೆ ಮನೆಗೆ ಹೋಗಿದ್ರಲ್ವಾ, ಹಾಗಾಗಿ ಅನ್ಕೊಂಡೆ ಏನಾದ್ರು ಸ್ನಾಕ್ಸ್ ಮಾಡಿದ್ರೆ ತಗೊಂಡೋಗಿ ಅಲ್ಲಿ ಟೀ ಕುಡಿದು ಬರ್ಬೋದಲ್ವಾ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಸಂಜೆ ಸ್ನಾಕ್ಸಿಗೆ ಅಂತ ನಾನು ಆನಿಯನ್ ಪಕೋಡ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಎಷ್ಟು ನೊರೆ ಬರ್ತಾ ಇದೆ ಅಂತ ಹೇಳಿ. ಯಾಕೆ ಅಂದ್ರೆ ನಾನಿಲ್ಲಿ ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ, ಹಾಗಾಗಿ ಅಷ್ಟೇ. ಮಕ್ಕಳೆಲ್ಲರಿಗೆ ಆನಿಯನ್ ಪಕೋಡ ತುಂಬಾ ಇಷ್ಟ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಹಾಗಾಗಿ ಅದೇ ತುಂಬಾ ಟೈಮ್ ಹಿಡಿದ್ಬಿಡ್ತಿಲ್ಲಿ. ನಂತರ ಅದನ್ನು ಪ್ಯಾಕ್ ಮಾಡ್ಕೊಂಡು ನಾನು ಮತ್ತೆ ಹಸ್ಬೆಂಡ್ ಅತ್ತೆಯ ಮನೆಗೆ ಹೊರಟ್ವಿ. ನನ್ನ ಮಕ್ಕಳಿಗೆ ಅವ್ರ ಅತ್ತೆ ಮನೆಗೆ ಹೋಗೋದಂದ್ರೆ ತುಂಬಾನೇ ಖುಷಿ, ಯಾಕಂದ್ರೆ ಅಲ್ಲಿ ತುಂಬಾ ಜಾಗ ಇದೆ. ಸೊ ತೋಟದ ತರ ಇರೋದ್ರಿಂದ ಅವ್ರಿಗೆ ಆಟಾಡ್ಲಿಕ್ಕೆ ತುಂಬಾ ಜಾಗ ಸಿಗುತ್ತೆ ಅಲ್ಲಿ. ನನ್ನ ಅತ್ತಿಗೆ ಮಕ್ಕಳು ಶ್ರೇಯಸ್ ಮತ್ತೆ ಯೋಕ್ಷಿತ್ ಅಂತ, ಅವರಿಬ್ರು ಡಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಹಾಗೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ನನ್ನ ಮಕ್ಕಳು ಅವರ ನೋಡಿ ಹಾಗೆ ಕಾಪಿ ಮಾಡ್ತಾ ಇದ್ರು. ಅತ್ತಿಗೆ ಹಾಗೇನೆ ಟೀ ಮಾಡಿದ್ರು. ಸ್ನಾಕ್ಸ್ ಎಲ್ಲ ತಿಂದು ಟೀ ಕುಡಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.